सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಈ ತೃಪ್ತಿ ದೀಪ ಪ್ರಕರಣದ ಉಪೋದ್ಘಾತ ಮಂತ್ರವಾಗಿರತಕ್ಕಂತಹ ಆತ್ಮಾನಂ ಚೇತ್ ವಿಜಾನಿಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಚನ್ ಕಸ್ಯ ಕಾಮಾಯ. ಕಿಮಿಚ್ಚನ್ ಕಸ್ಯ ಕಾಮಾಯ ಅಂದ್ರೆ ಯಾವಾಗ ಜ್ಞಾನಿಯಾಗಿರ್ತಕ್ಕಂಥವನು ತನ್ನನ್ನ ತಾನು ಪರಿಪೂರ್ಣನಾಗಿ ಜೀವಬಾಧೆಯನ್ನ ಕಳೆದುಕೊಂಡು, ಜೀವಬಾಧೆ ಅಂತಂದ್ರೆ ಜಗತ್ತು ಸತ್ಯತ್ವ ಮತ್ತು ಶರೀರದ ಸತ್ಯತ್ವ, ಈ ಎರಡೂ ಮನಸ್ಸಿನ ವಿಪರೀತ ಭಾವನೆಗೆ ಪುಷ್ಟಿ ಕೊಡ್ತಕ್ಕಂತಹ ಅಂಶಗಳು. ಯಾವಾಗ ಅವನು ಜಗತ್ತಿನಲ್ಲಿರ್ತಕ್ಕಂತಹ ಸತ್ಯತ್ವ ಬುದ್ಧಿಯನ್ನ ಮತ್ತೆ ದೇಹದ ಮೇಲಿರ್ತಕ್ಕಂತಹ ಅಭಿಮಾನವನ್ನ ಸಂಪೂರ್ಣವಾಗಿ ತೆಗೆದು ತಾನು ಆತ್ಮಸ್ವರೂಪ ಅಂತಕ್ಕಂತಹದ್ದನ್ನ ಸಂಪೂರ್ಣವಾಗಿ ನಿಶ್ಚಯವಾಗಿ ಮತ್ತೆ ಏನು ಎಲ್ಲ ನೋಡ್ತಾನೋ, ನಾಮರೂಪಗಳಿಂದ ನೋಡ್ತಾನೋ, ವಾಚಾರಂಭಣಂ ನಾಮರೂಪ ವಿಕಾರ ಅಂತ ಏನು ಛಾಂದೋಗ್ಯ ಮಂತ್ರ ಇದೆ, ಆ ನಾಮರೂಪಗಳ ಹಿಂದೆ ಇರುವಂತಹ ಯಾವುದು ಆ ಬ್ರಹ್ಮ ವಸ್ತು ಇದೆಯೋ, ಆ ಬ್ರಹ್ಮ ವಸ್ತುವನ್ನ ಸಂಪೂರ್ಣವಾಗಿ ಅವನು ಅದರ ಒಂದು ಸತ್ಯತ್ವವನ್ನ ನಿಶ್ಚಯ ಮಾಡ್ತಾನೋ, ಆಗ ಅವನು ತಾನು ಆತ್ಮಸ್ವರೂಪನೇ ಮತ್ತೆ ಇರುವುದೆಲ್ಲವೂ ಆತ್ಮಸ್ವರೂಪನೇ. ಈ ರೀತಿಯಾಗಿರ್ತಕ್ಕಂತಹ ಆತ್ಮ ಸಾಕ್ಷಾತ್ಕಾರವಾದಾಗ ಆಗ ಅವನಿಗೆ ಬಯಸುವಂತಹ ಸಂಗತಿ ಎಲ್ಲಿದೆ? ಬಯಸುವಂತಹ ಗುಣ ಅಜ್ಞಾನದಿಂದ ಜೀವನಿಗೆ ಅಂಟಿಕೊಂಡಿರ್ತಕ್ಕಂತಹ ವ್ಯಾಧಿ. ಸೊ ಯಾವಾಗ ಅವನಿಗೆ ಆ ಅಜ್ಞಾನ ಹೊರಟೋಗ್ತದೆ, ಆಗ ಸಂಪೂರ್ಣವಾಗಿ ಬಯಕೆ ಅಂತಕ್ಕಂಥದ್ದು ನಾಶ ಆಗಿಬಿಡ್ತದೆ. ಸೊ ಆ ಕಾರಣದಿಂದ ಅವನಿಗೆ ಬಯಸುವಂತಹದ್ದು ಯಾವುದು ಇಲ್ಲ ಅಂತ ಹೇಳಿದಾಗ ಅವಾಗ ಅವನಿಗೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಹಜವಾಗಿ ಯಾವುದು ಇರೋದಿಲ್ಲ. ಇದು ಈ ಉಪೋದ್ಘಾತದ ಮಂತ್ರದ ವಿಷಯವನ್ನ ಈ 135ನೇ ಶ್ಲೋಕದಲ್ಲಿ 135 ಶ್ಲೋಕದಲ್ಲಿ ಮತ್ತೊಮ್ಮೆ ಪುನಃ ಅದನ್ನ ನಿಶ್ಚಯ ಮಾಡಿ ಏನದನ್ನ ಉಪೋದ್ಘಾತವಾಗಿ ಹೇಳಿದ್ರು ಆ ಉಪೋದ್ಘಾತ ಮಂತ್ರವನ್ನ ಅನುಭವದಿಂದ ಸಾಧಿಸಿ ತೋರಿಸಿ
ಈಗ ಸೊ ಏನು ಪ್ರಾರಬ್ಧ ಅನ್ನುವಂತಹದ್ದಿದೆ ಅಲ್ವಾ, ಈ ಪ್ರಾರಬ್ಧದ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಸೊ ಈ ಪ್ರಾರಬ್ಧ ಅವನು ಕರ್ಮವನ್ನ ಮಾಡಿದಾಗಲೂ ಕೂಡ ಅವನನ್ನ ಹೇಗೆ ಬಂಧಿಸೋದಿಲ್ಲ ಅಂತಕ್ಕಂಥದ್ದು ಒಂದನೇ ಪ್ರಶ್ನೆ. ಆದ್ರೆ ಮತ್ತೆ ಅವನು ಅನಾಚಾರದ ಕರ್ಮಗಳನ್ನ ಯಾಕೆ ಮಾಡಬಾರದು ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಬಂದಿತ್ತು. ಆ ಎರಡೂ ಪ್ರಶ್ನೆಗಳಿಗೆ ಬಹಳ ಸಮರ್ಪಕವಾಗಿ ಈ 137, 138 ಇದಾದ್ಮೇಲೆ ಸೊ 39, 40 ಶ್ಲೋಕದ ತನಕ ಮೊದಲನೆಯ ಈ 137 ಅಲ್ಲಿ ಒಂದು ದೃಷ್ಟಾಂತವಾಗಿರ್ತಕ್ಕಂಥ ಉಪಮಾನವನ್ನ ಕೊಟ್ಟು, ದೆನ್ ಅದಾದ್ಮೇಲೆ 39, 140 ಅಲ್ಲಿ ಆ ವೈರಾಗ್ಯದ ತುತ್ತ ತುದಿ, ಒಬ್ಬ ಜ್ಞಾನಿಯ ವೈರಾಗ್ಯದ ತುತ್ತ ತುದಿ ಹೇಗಿರುತ್ತೆ ಅನ್ನುವಂತಹದ್ದನ್ನ ವಿಸ್ತರಿಸ್ತಾ ಹೋಗ್ತಾರೆ. ಸೊ ನಾವು 136 ಶ್ಲೋಕ ನಂಬರ್. ಜಗನ್ ಮಿಥ್ಯಾತ್ವಧೀ ಭಾವಾತ್ ಅಕ್ಷಿಪ್ತೌ ಕಾಮ್ಯ ಕಾಮುಕ ತಯೋಃ ಅಭಾವೇ ಸಂತಾಪಃ ಶಾಮ್ಯೇ ನಿಸ್ನೇಹ ದೀಪವತ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಶಾಮ್ಯ ಅಂದ್ರೆ ಶಮನವಾಗಿರ್ತಕ್ಕಂಥದ್ದು. ಏನು ಶಮನವಾಗಿರ್ತಕ್ಕಂಥದ್ದು ಅಂತಂದ್ರೆ, ಎಣ್ಣೆ ಇಲ್ಲದೆ ಇರ್ತಕ್ಕಂತಹ ದೀಪ ಸಂಪೂರ್ಣವಾಗಿ ಎಣ್ಣೆ ಖಾಲಿಯಾಗಿದೆ, ಬತ್ತಿ ಇದೆ ಆದ್ರೆ ಸಂಪೂರ್ಣವಾಗಿ ಎಣ್ಣೆ ಖಾಲಿಯಾಗಿದೆ. ಅವಾಗ ಏನ್ ಗೊತ್ತಾಗತ್ತೆ ಅಂತಂದ್ರೆ, ನೋಡೋದಕ್ಕೆ ನಮಗೆಲ್ಲನೂ ಕೂಡ ಬತ್ತಿಯಿಂದ ದೀಪ ಉರಿತಾ ಇದೆ ಅಂತ ಗೊತ್ತಾದ್ರೂ ಕೂಡ ಆ ಬತ್ತಿಗೆ ನಿರಂತರವಾಗಿ ಎಣ್ಣೆ ಅಂತಕ್ಕಂಥದ್ದು ಸಪ್ಲೈ ಆಗ್ತಿರ್ಬೇಕು. ಅವಾಗ ಬತ್ತಿಯಿಂದ ದೀಪ ಚೆನ್ನಾಗಿ ಉರಿತದೆ. ಯಾವಾಗ ಎಣ್ಣೆ ಇಲ್ದಂಗ ಆಗ್ಬಿಡುತ್ತೆ ಅಂತಂದ್ರೆ ಅವಾಗ ಬತ್ತಿ ದೀಪ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೆ ಇದೆಲ್ಲ ಕಾಮನ್, ಎಲ್ಲರಿಗೆ ಗೊತ್ತಾಗುತ್ತೆ, ಎಲ್ಲರ ಅನುಭವದಲ್ಲಿದೆ ಇದು. ಎಣ್ಣೆ ಇಲ್ಲ ದೀಪ ಎಷ್ಟೊತ್ತಿರುತ್ತದೆ ಅಂತಂದ್ರೆ ಆ ಬತ್ತಿಲಿರ್ತಕ್ಕಂಥದ್ದು ಏನು ಎಣ್ಣೆ ಅಂಶ ಇದೆ ಅಲ್ಲಿ ತನಕ ಅದು ಇರ್ತದೆ. ಅದಾದ್ಮೇಲೆ ಆ ಬತ್ತಿ ಕೂಡ ಸುಟ್ಟೋಗ್ಬಿಡ್ತದೆ ಅದ್ರ ಜೊತೆಗೆ. ಆ ದೀಪ ಆ ಬತ್ತಿಯನ್ನ ಸುಟ್ಟುಬಿಟ್ಟು ಸಂಪೂರ್ಣವಾಗಿ ಶಾಂತ ಆಗಿಬಿಡುತ್ತ. ಇಟ್ ಇಸ್ ಎ ಬ್ಯೂಟಿಫುಲ್ ಎಕ್ಸಾಂಪಲ್. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಯಾವಾಗ ಈ ಕಾಮನೆ ಅಂತಕ್ಕಂಥದ್ದು ದೀಪಕ್ಕೆ ಬಳಸ್ತಕ್ಕಂಥದ್ದು ಎಕ್ಸಾಂಪಲ್ ನೋಡೋದಾದ್ರೆ, ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದೊಂದು ಕಾಮನ ಅಂತಕ್ಕಂಥದ್ದು ಎಣ್ಣೆ. ಈ ಎಣ್ಣೆ ಇರೋ ತನಕ ಕರ್ಮ ಉರಿತದ. ಯಾವಾಗ ಕಾಮನೆಗಳು ಸಂಪೂರ್ಣವಾಗಿ ಹೊರಟೋಗ್ಬಿಟ್ಟು ಅವಾಗ ಕರ್ಮ ಎಲ್ಲಿರಕ್ ಸಾಧ್ಯ? ಕರ್ಮನೂ ಇರೋದಿಲ್ಲ, ಕರ್ತರೂ ಇರೋದಿಲ್ಲ. ಹೆಂಗ ದೀಪ ಎಣ್ಣೆ ಖಾಲಿ ಆದ್ಮೇಲೆ ಹೆಂಗ ಬತ್ತಿಯನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಿ ಹೆಂಗ ಉಪಶಮನ ಆಗುತ್ತೋ, ಹಾಗೆ ಈ ತತ್ವಮಸಿ ಮಹಾವಾಕ್ಯ ಅಂತಕ್ಕಂಥದ್ದು ಆ ಜ್ಞಾನಿಯ ಪೂರ್ವ ವಾಸನೆಗಳನ್ನ ಸಂಪೂರ್ಣವಾಗಿ ಸುಟ್ಟು ಹಾಕಿ ಸಂಪೂರ್ಣವಾಗಿ ಜೀವತ್ವದ ಭಾವವನ್ನು ಸಂಪೂರ್ಣವಾಗಿ ಕಳೆದು ಬಿಡುತ್ತದೆ. ತಥಾ ಜಗನ್ಮಿಥ್ಯಾ ಧೀ ಅಂದ್ರೆ ಈ ಜಗನ್ಮಿಥ್ಯೆ ಎನ್ನುವಂತಹ ದೃಢಭಾವ ಯಾವಾಗ ನಿಶ್ಚಯವಾಗತ್ತೆ ಅವಾಗ ನ್ಯಾಚುರಲ್ ಆಗಿ, ಈಗ ನಾವು ಜಗತ್ತು ಸತ್ಯ, ಅದರಿಂದ ನಮಗೆ ಸುಖ ಸಿಗುತ್ತೆ ಅನ್ನುವಂತಹ ವಾಂಛೆಯಿಂದ ವಸ್ತುಗಳನ್ನ ಅರಸಿಕೊಂಡು ಹೋಗ್ತೀವಿ. ಯಾವಾಗ ನಾನೇ ಸುಖ ಸ್ವರೂಪನಂತ ಆದ್ಮೇಲೆ ಇನ್ನು ಏನನ್ನ ಅರಸಿಕೊಂಡು ಹೋಗ್ತಾನ? ಅದು ಒಳ್ಳೇದಾಗ್ಲಿ ಅದು ಕೆಟ್ಟದಾಗ್ಲಿ, ಒಳ್ಳೇದು ಕೆಟ್ಟದು ಎರಡೂ ಸತ್ಯ
ಜಗತ್ ಸತ್ಯ ಅನ್ನುವಾಗ ಉತ್ತಮ ಆಗಿರ್ತಕ್ಕಂಥ ಜೀವನ ಮಾಡಬೇಕು ಅಂತಕ್ಕಂಥ ವ್ಯಕ್ತಿಗೆ ಒಳ್ಳೇದು ಕೆಟ್ಟದು ಕಾಣಿಸ್ತದೆ. ಜ್ಞಾನಿಗೆ ಯಾವುದಿಲ್ಲ, ಒಳ್ಳೇದಿಲ್ಲ ಕೆಟ್ಟದಿಲ್ಲ. ಅವಾಗ ಏನಾಗತ್ತೆ ಅಂತಂದ್ರೆ, ಯಾವಾಗ ಕಾಮನೆ ಇಲ್ಲ ಅಂತಂದಾಗ ಅವಾಗ ಕಾಮಿಸಲ್ಪಡ್ತಕ್ಕಂತಹ ವಸ್ತು ಇರೋದಿಲ್ಲ, ಮತ್ತೆ ಕಾಮಿಸುವವನು ಇರಂಗಿಲ್ಲ. ಇದು ಈ ತತ್ವಮಸಿ ಮಹಾವಾಕ್ಯದಿಂದ ಜ್ಞಾನಿಗೆ ಆಗ್ತಕ್ಕಂತಹ ಒಂದು ಆತ್ಯಂತಿಕವಾಗಿರ್ತಕ್ಕಂತಹ ಸ್ಥಿತಿ. ಇದಕ್ಕೆ ಈ ಕಾಮ್ಯ ವಸ್ತು ಮತ್ತು ಕಾಮಿಸುವವನು ಇಬ್ಬರನ್ನ, ಈ ಎರಡನ್ನ ಜ್ಞಾನಿ ಹೇಗೆ ನಾಶ ಮಾಡ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇವಾಗ ಬಹಳ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು. ಗಂಧರ್ವಪತ್ತೇನ ಕಿಂಚಿನ್ ಐಂದ್ರಜಾಲಿಕ ನಿರ್ಮಿತಂ ಜಾನನ್ ಕಾಮಯತೆ ಕಿಂತು ಜಿಹಾಸತಿ ಹಸಹನ್ನಿದಂ. ಜಿಹಾಸತಿ, ಜಿಹಾ ಅಂತಂದ್ರೆ ಬಿಡ್ತಕ್ಕಂಥದ್ದು. ಹಸನ್ನಿದಂ ಅಂತಂದ್ರೆ ಕರ್ಮವನ್ನ ಅವನು ಮಾಡೋದಿಲ್ಲ, ಅವಾಗ ಅವನು ಏನಾಗ್ತಾನೆ ಅಂದ್ರೆ ಕರ್ಮವನ್ನ ನೋಡುವವನಾಗ್ತಾನೆ ಅಂತ ಅರ್ಥ ಬರ್ತಾರೆ. ಹೆಂಗೆ ಅಂತಂದ್ರೆ, ಸೊ ಗಂಧರ್ವ ಪತ್ತೇನ ಅಂತಂದ್ರೆ, ಸೊ ಗಂಧರ್ವ ಲೋಕದ ಅಥವಾ ಈಗ ನಾವು ವರ್ಣನೆ ಮಾಡ್ತೀವಲ್ವಾ ಗಂಧರ್ವ ಲೋಕ ಅಂತ ಹೇಳ್ಬಿಟ್ಟು, ಒಬ್ಬ ಜಾದುಗಾರ ಒಂದು ತನ್ನ ಜಾದು ಶಕ್ತಿಯಿಂದ ಅಥವಾ ಮಾಯಾವಿ ತನ್ನ ಮಾಯಾಶಕ್ತಿಯಿಂದ ಒಂದು ಗಂಧರ್ವ ನಗರವನ್ನ ನಿರ್ಮಾಣ ಮಾಡಿ ಆ ಗಂಧರ್ವ ನಗರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಭೋಗ ವಸ್ತುಗಳನ್ನ ತೋರಿಸ್ತಾ ಇರುವಾಗ ಅಜ್ಞಾನಿಯಾಗಿರ್ತಕ್ಕಂಥವನು ಹೇಗೆ ಅದನ್ನ ನೋಡ್ತಾನೆ, ಜ್ಞಾನಿಯಾಗಿರ್ತಕ್ಕಂಥವನು ಹೇಗೆ ನೋಡ್ತಾನೆ. ಅಜ್ಞಾನಿಯಾಗಿರ್ತಕ್ಕಂಥವನು ಮೊದಲು ಅವನು ಇದು ಮಾಯಾಜಾಲ ಅಂತ ಗೊತ್ತಿರ್ತದೆ, ಜ್ಞಾನಿಗೂ ಕೂಡ ಮಾಯಾಜಾಲ ಅಂತ ಗೊತ್ತಿರ್ತದೆ. ಇಬ್ರಿಗೂ ಸೇಮ್ ಅದ, ಮಾಯಾಜಾಲ ಅಂತಾನೆ ಗೊತ್ತಿರ್ತದೆ. ಆದ್ರೆ ಅಜ್ಞಾನಿ ಮಾಯಾಜಾಲ ಅಂತ ಗೊತ್ತಿದ್ರು ಕೂಡ ಅದನ್ನ ನೋಡ್ತಾ 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 ಆ ವಸ್ತುಗಳನ್ನ ನೋಡ್ತಾ ಇಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾನೆ ಅವನು ಅಜ್ಞಾನ ಅಂತಂದ್ರೆ, ಆ ವಸ್ತುಗಳ ಜೊತೆಗೆ ಅದು ಮಿಥ್ಯಾ ಅಂತ ಗೊತ್ತಿದ್ರು ಕೂಡ ನೋಡ್ತಾ ಆಗ್ತಕ್ಕಂಥ ಅಜ್ಞಾನ ಏನಂತಂದ್ರೆ, ಆ ವಸ್ತುವನ್ನ ನೋಡ್ತಾ ವಸ್ತುವಿನಲ್ಲಿ ತನ್ನ ಭಾವನೆಗಳನ್ನ ಸೇರಿಸಿ ವಸ್ತುಗಳನ್ನ ನೋಡ್ತಾ 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 ಆ ಇಂದ್ರನಗರದಲ್ಲಿರ್ತಕ್ಕಂಥ ಗಂಧರ್ವ ನಗರದಲ್ಲಿರ್ತಕ್ಕಂತಹ ರಮಣೀಯತೆ ಇರ್ಬೋದು, ಮತ್ತೆ ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಇರ್ಬೋದು, ಆ ಎರಡಕ್ಕೂ ಕೂಡ ಅವನು ಸುಖ ಬಂದಾಗ ಸುಖವಾಗಿ, ದುಃಖ ಬಂದಾಗ ದುಃಖವಾಗಿ ವ್ಯವಹಾರ ಮಾಡ್ತಾನೆ. ಯಾರ್ದಿದು? ಅಜ್ಞಾನಿಯ ಲಕ್ಷಣ. ಜ್ಞಾನಿಯ ಲಕ್ಷಣ ಏನಂತಂದ್ರೆ, ಆ ವೈಭೋಗವಾಗಿರ್ತಕ್ಕಂತಹ ಗಂಧರ್ವ ನಗರವನ್ನ ನೋಡ್ತಾನೆ, ಆದ್ರೆ ನೋಡುವಾಗ ತನ್ನ ಗುಣಾದಿಗಳನ್ನ ಅಥವಾ ತನ್ನ ಬಯಕೆಗಳನ್ನ ಅಲ್ಲಿ ಆರೋಪ ಮಾಡೋದಿಲ್ಲ ಅವನು. ಯಾಕೆ ಅಂತಂದ್ರೆ ತನ್ನಲ್ಲಿ ತನ್ನ ಬಯಕೆಗಳನ್ನೆಲ್ಲ ನಾಶ ಮಾಡಿಕೊಂಡಿದ್ದಾನೆ ಅವನು. ಈಗ ಹೆಂಗಂದ್ರೆ, ಒಂದು ಫಿಲ್ಮ್ ನೋಡ್ತಿರ್ತೀವಿ ನಾವೆಲ್ಲರೂ. ಫಿಲ್ಮ್ ನೋಡುವಾಗ ಸೊ ಅವರು ಫಿಲ್ಮ್ ಮೊದಲು ತೋರಿಸುವಾಗ ಇದೆಲ್ಲನೂ ಕೂಡ ಕಾಲ್ಪನಿಕ ಅಂತಾನೆ ತೋರಿಸ್ತಾರ ಅವರು. ಕಾಲ್ಪನಿಕ ಅಂತಾನೆ ನಮಗೆಲ್ಲರಿಗೂ ಗೊತ್ತದ, ಅದು ಒಂದು ಪರದೆ ಮೇಲೆ ಅಂತಾನೆ ಎಲ್ಲರಿಗೂ ಗೊತ್ತದ.
ಅದರ ಪರದೆ ಮೇಲೆ ಇರ್ತಕ್ಕಂಥ ದೃಶ್ಯವನ್ನ ನೋಡ್ತಾ 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 ನಾವೇನ್ ಮಾಡ್ತೀವಿ ಅಂತಂದ್ರೆ ದೃಶ್ಯ ರಿಯಲ್ ಅಲ್ಲ ಅಂತ ಗೊತ್ತಿದೆ ನಮಗೆ. ಆದ್ರೆ ಆ ದೃಶ್ಯದಲ್ಲಿರ್ತಕ್ಕಂತಹ ವಿಷಯಗಳ ಜೊತೆಗೆ ನಮ್ಮ ವಿಷಯಗಳು ತಗಲಕೊಂಡ್ಬಿಡ್ತವೆ. ಯಾಕಂದ್ರೆ ನಮ್ಮೊಳಗಡೆಗೆ ವಿಷಯಗಳಿರೋದ್ರಿಂದ ಅಲ್ಲಿನ ವಿಷಯಗಳಿಗೆ ಇಲ್ಲಿನ ವಿಷಯ ಒಂದಕ್ಕೊಂದು ವ್ಯವಹಾರ ಮಾಡುತ್ತೆ. ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಅಂತಕ್ಕಂಥದ್ದು ಅದು ರಿಯಲ್ಲೋ ಅನ್ರಿಯಲ್ಲೋ ಬೇಕಾಗಿಲ್ಲ ಅದಕ್ಕ. ಅದನ್ನ ನೋಡ್ತಾ ನೋಡ್ತಾ ಇಲ್ಲಿ ಕಣ್ಣೀರು ಬರ್ತದೆ, ಇಲ್ಲಿ ದುಃಖ ಬರ್ತದೆ, ಇಲ್ಲಿ ಸಂತೋಷ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಭಾವನೆಗಳು ಜೀವಂತವಾಗಿದ್ದಾವ, ಅಲ್ಲಿ ಅದು ಮಿಥ್ಯ ಅಂತ ಗೊತ್ತು, ಆದರೆ ತನ್ನನ್ನು ತಾನು ಮರ್ತು ಬಿಡ್ತಾನೆ. ಇದು ನೋಡ್ರಿ ಮಾಯಾಜಾಲ. ಪ್ರತಿಯೊಬ್ಬರಿಗೂ ಕೂಡ ಈ ಜೀವನದಲ್ಲಿ ಒಂದು ಸತ್ಯ ಗೊತ್ತದ, ಯಾವುದು ಶಾಶ್ವತ ಅಲ್ಲ. ನಾವೆಲ್ಲರೂ ಕೂಡ ನಮ್ಮ ಆಯುಷ್ಯ ಮುಗಿದ ಮೇಲೆ ನಾವೆಲ್ಲರೂ ಇಲ್ಲಿ ಇರಕ್ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತದ. ಇಷ್ಟು ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದು ಏನಾದ್ರೂ ಮಾಡ್ಬೇಕು ಅಂತಕ್ಕಂಥದ್ದು ಯಾಕೆ ಬರೋದಿಲ್ಲ? ಯಾಕೆ ಬರೋದಿಲ್ಲ ಅಂತಂದ್ರೆ ನನಗೆ ನಾನು ಶಾಶ್ವತವಾಗಿರ್ತೀನಿ ಅಂತಕ್ಕಂಥದ್ದು ಒಂದು ಕಡೆಗೆ ಅಜ್ಞಾನ ಬಹಳ ಬಲವಾಗಿದೆ. ಇದು ಮಾಯಾಜಾಲ. ಈ ಮಾಯಾಜಾಲ ಇರೋ ತನಕ ಅವಾಗ ಕರ್ಮಕ್ಕೆಲ್ಲನೂ ಕೂಡ ಒಂದು ಜೀವಂತಿಕೆ ಇರ್ತದ, ದೀಪ ಉರಿತದ ಸ್ಪಷ್ಟವಾಗಿ. ಜ್ಞಾನಿಗೆ ಏನಾಗುತ್ತೆ ಅಂತಂದ್ರೆ ತನ್ನ ಒಳಗಡೆಗೆ ಎಲ್ಲ ಕಾಮನೆಗಳನ್ನ ಅವನು ನಾಶ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಹೆಂಗಾದು ಗಂಧರ್ವ ನಗರವನ್ನ ಅಂದ್ರೆ ಒಂದು ಫಿಲ್ಮ್ ಅನ್ನ ನೋಡುವಾಗ ಒಂದು ಅಳವ್ ಸೀನ್ ಇರ್ಬೋದು, ಒಂದು ನಗು ಸೀನ್ ಇರ್ಬೋದು, ಒಂದು ನಾಯಕನ ದೃಶ್ಯ ಇರ್ಬೋದು, ಒಂದು ಖಳನಾಯಕನ ದೃಶ್ಯ ಇರ್ಬೋದು, ಎಲ್ಲವನ್ನ ಕೂಡ ಕಲಾತ್ಮಕವಾಗಿ ನೋಡಿ ಎಲ್ಲವನ್ನ ಆನಂದ ಮಾಡ್ತಾನೆ. ಏನನ್ನ ಆನಂದಿಸ್ತಾನೆ ಅಂದ್ರೆ ಕಲೆಯನ್ನ ಆನಂದಿಸ್ತಾನೆ ಅವನು. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಜಗತ್ತನ್ನ ಎಲ್ಲವನ್ನ ನೋಡ್ತಾನೆ. ಎಲ್ಲವನ್ನ ನೋಡ್ತಾ 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 ತಾನು ಮಾತ್ರ ತನ್ನಲ್ಲಿ ಸಂಪೂರ್ಣವಾಗಿ ಈ ಎಣ್ಣೆ ಅಂತ ಏನಿದೆಯೋ ಅಂದ್ರೆ ಸಂಸ್ಕಾರಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿಕೊಂಡಿದ್ದಾನೆ. ಹೊರಗಡೆ ಮಾಡ್ತಕ್ಕಂಥವರೆಲ್ಲರ ವ್ಯವಹಾರಗಳನ್ನ ನೋಡಿ ಅವನು ಆನಂದಿಸುತ್ತಾನೆ. ಯಾಕೆ ಜ್ಞಾನಿ ಯಾವಾಗ್ಲೂ ಆನಂದವಾಗಿರ್ತಾನೆ, ಯಾವಾಗ್ಲೂ ನಗುತ್ತಾ ಇರ್ತಾನೆ ಅಂತಂದ್ರೆ ಅರ್ಥ ಏನಂತಂದ್ರೆ, ಯಾವಾಗ್ಲೂ ನಗುತ್ತಾನಂದ್ರೆ ನಾವು ನಗುತ್ತೀವಲ್ವಾ ಏನಾದ್ರು ಖುಷಿ ಆದಾಗ, ಆತರ ಅಲ್ಲ. ಬಹಳ ಜನ ವಿಚಿತ್ರವಾಗಿ ಈ ಎಲ್ಲ ಜ್ಞಾನಿ ಲಕ್ಷಣಗಳನ್ನ ಅನರ್ಥವಾಗಿ ಮಾಡಿಕೊಂಡಿರ್ತಕ್ಕಂಥ. ಇಂದ್ರಿಯಾಣಿ ಇಂದ್ರಿಯೇಶು ವರ್ತಂತ ಇತಿ ಧಾರಯನ್ ಗೀತೆ. ಕರ್ಮದ ಪ್ರಭಾವದಿಂದ ಅಂದ್ರೆ ಅಂದ್ರೆ ಪ್ರಾರಬ್ಧ ಕರ್ಮದ ಪ್ರಭಾವದಿಂದ ಇಂದ್ರಿಯಗಳು ಇವ್ರನ್ನ ನಮ್ಮ ಇಂದ್ರಿಯಗಳು ಹೊರಗಿನ ವಸ್ತುಗಳ ಜೊತೆಗೆ ಮಿಲನ ಆಗ್ತಕ್ಕಂಥದ್ದು ಸಹಜ. ಅದು ಈ ಶರೀರದ ತನಕ ಕಾಮನ್ ಆಗಿರ್ತದ. ಆದ್ರೆ ಅವನು ಮನಸ್ಸಿನಲ್ಲಿ ವಿಪರೀತ ಭಾವನೆಯನ್ನು ತೆಗೆದ್ಬಿಟ್ಟಿರ್ತಾನೆ. ಹಾಗಾಗಿ ಅದು ಕೇವಲ ವ್ಯವಹಾರ ಇರುತ್ತೆ ಬಿಟ್ರೆ ಅದು ಕರ್ಮ ಆಗ್ಲಿ ಕರ್ಮದ ಫಲ ಆಗ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಪಾತರಮಣೀಯೇಷು ಭೋಗೇಶ್ವೇವಂ ವಿಚಾರವಾನ್ ನಾನು ರಜ್ಯತಿ ಕಿಂತ್ವೇತಾನ್ ದೋಷ ದೃಷ್ಟ್ಯಾ ಜಿಹಾಸತಿ. ಈಗ ನಾನು ಇಲ್ಲಿವರೆಗೂ ವಿವರಣೆಯನ್ನ ಕೊಟ್ಟನೆ, ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಅಪಾರವಾಗಿರ್ತಕ್ಕಂಥದ್ದು, ರಮಣೀಯವಾಗಿರ್ತಕ್ಕಂತಹ
ಅಪಾತರಮಣೀಯೇಶು ಅಂದ್ರೆ ನೋಡೋದಕ್ಕೆ ಎಲ್ಲಿನೂ ಕೂಡ ಒಂದು ಸ್ವಲ್ಪನೂ ಕೂಡ ಇದಿಲ್ಲಾರದಂತೆ ಅಷ್ಟು ಕಣ್ಣಿಂದ ನೋಡೋದಕ್ಕೆ, ಕಿವಿಯಿಂದ ಕೇಳೋದಕ್ಕೆ, ಎಲ್ಲಾ ರೀತಿಯಿಂದ ಅಷ್ಟು ರಮಣೀಯವಾಗಿರ್ತಕ್ಕಂಥ ಈ ಭೋಗ ವಸ್ತುಗಳು, ಅದರ ರಮಣೀಯತೆ, ಅದರ ಕುಶಲತೆ, ಹೆಂಗ ಒಬ್ಬ ವಿಚಾರವಂತ, ಒಬ್ಬ ಕಲಾವಂತ, ಕಲಾಕಾರ ಫಿಲ್ಮ್ ಅನ್ನು ಹೆಂಗ್ ನೋಡ್ತಾನೆ ಅಂತಂದ್ರೆ ಅವನು ಅಲ್ಲಿ ಬರೀ ಕೇವಲ ಕಲೆಯನ್ನು ನೋಡ್ತಾನೆ. ಆ ಡೈಲಾಗ್ಸ್ ಅಲ್ಲಿ ಅವನು ಡೈಲಾಗ್ಸ್ ಏನು ವ್ಯಾಲ್ಯೂಸ್ ಇರ್ಬೋದು, ಅದ್ರಾಗ ಅವನು ಮುಳುಗೋದಿಲ್ಲ. ಕೇವಲ ಅವನು ಆ ಹಂಸ ಕ್ಷೀರ ನ್ಯಾಯದಂತೆ ಹೆಂಗದು ಬರೀ ಹಾಲಷ್ಟು ತಕ್ಕೊಳ್ತದೆ ಹಾಗೆ ಬರೀ ಅವನು ಕಲೆಯನ್ನ ನೋಡ್ತಾನ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಇಲ್ಲಿ ಈ ಇಂದ್ರಿಯಗಳು ಮತ್ತೆ ಇಂದ್ರಿಯಗಳ ಜೊತೆಗೆ ವರ್ತಿಸುವಂತಹ ವಿಷಯಗಳು, ಇದರಲ್ಲಿ ಅದರ ಒಂದು ಕುಶಲತೆಯನ್ನ ನೋಡ್ತಾನೆ ಬಿಟ್ರೆ ಅದರ ಏನಾಗೋದಿಲ್ಲ, ಅವನು ಅದರಲ್ಲಿ ಅನುರಕ್ತನಾಗೋದಿಲ್ಲ, ಅದರಲ್ಲಿ ಮಿಂಗಲ್ ಆಗೋದಿಲ್ಲ ಅವನು. ಮತ್ತೆ ಏನ್ ಮಾಡ್ತಾನೆ, ಅದರಲ್ಲಿರ್ತಕ್ಕಂತಹ ದೋಷವನ್ನ ಜಿಹಾಸತಿ ಅಂದ್ರೆ ಅದರತಕ್ಕಂಥ ದೋಷವನ್ನ ಸಂಪೂರ್ಣವಾಗಿ ಅವನು ತೆಗೆದುಹಾಕ್ತಾನೆ. ಯಾವುದೇ ಈಗ ಫಿಲ್ಮ್ಗಳಲ್ಲಿ ಈ ಕೆಲವೊಂದನ್ನ ನೋಡ್ತಿರ್ತೀವಿ ನಾವು, ಯಾವುದು ಹಿರಣ್ಯಕಶಿಪು ಫಿಲ್ಮು, ಇನ್ಯಾವುದು ಭಕ್ತ ಕುಂಬಾರನ ಫಿಲ್ಮು, ಈ ತರದ್ದು ನೋಡುವಾಗ ಅಲ್ಲಿ ಉಗ್ರ ನರಸಿಂಹ ರೂಪ ತಾಳದಾಗ್ಲಿ, ಭಕ್ತ ಕುಂಬಾರನಲ್ಲಿ ಕೃಷ್ಣ ಬಂದು ರಂಗ ಬಂದು ಕುಂಬಾರನನ್ನ ಆಶೀರ್ವದಿಸಾಗ್ಲಿ, ಅಲ್ಲಿ ಸ್ವತಃ ಉಗ್ರ ನರಸಿಂಹ ಅಂತ ಇವನೇನು ಅನ್ಕೊಳ್ಳೋದಿಲ್ಲ. ಇವನು ಜ್ಞಾನಿ ಆಗಿರ್ತಕ್ಕಂಥವನು ಆ ಉಗ್ರ ನರಸಿಂಹನ ಪಾತ್ರ ಮಾಡಿರ್ತಕ್ಕಂಥ ಕಲೆಯನ್ನ ನೋಡ್ತಾನ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಉಳಿದದ್ದೆಲ್ಲ ಸ್ವಲ್ಪ ಬಿಡ್ಬೋದನ್ನು ಕೆಲವೊಬ್ಬರು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ. ಇಡೀ ಓಲ್ ಪರದೆ ಮೇಲೆ ನಡೀತಕ್ಕಂಥದ್ದು ಎಲ್ಲವೂ ಕೂಡ ಕಾಲ್ಪನಿಕ ಅಂತಂದಾಗ ಅದರಲ್ಲಿ ಅದು ಯಾವುದೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದಿರಲಿ, ಅದು ಯಾವುದ್ರಲ್ಲಿ ಕೂಡ ಒಬ್ಬ ಕಲಾವಂತ ಅದರಲ್ಲಿ ಮಿಂಗಲ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನಡೆದೆಲ್ಲನೂ ಕೂಡ ಅದು ಕಾಲ್ಪನಿಕ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಹಾಗೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಇಲ್ಲಿ ಏನು ಕಣ್ಣಿನಿಂದ ನೋಡಲ್ಪಡ್ತಕ್ಕಂಥದ್ದು, ಕಿವಿಯಿಂದ ಕೇಳಲ್ಪಡ್ತಕ್ಕಂಥದ್ದು, ಮೂಗಿನಿಂದ ಅಗ್ರಣಿಸಲ್ಪಡ್ತಕ್ಕಂಥದ್ದು, ನಾಲಿಗೆಯಿಂದ ರುಚಿಸಲ್ಪಡ್ತಕ್ಕಂಥದ್ದು, ಚರ್ಮದಿಂದ ಸೋಂಕಲ್ಪಡ್ತಕ್ಕಂಥದ್ದು ಏನು ಇದೆಯೋ, ಇದು ಎಲ್ಲವನ್ನು ಕೂಡ ಅವನು ಇಂದ್ರಿಯಗಳ ಮುಖಾಂತರವಾಗಿ ಸ್ಪಂದಿಸ್ತಾನೆ. ಆದ್ರೆ ಮನಸ್ಸಿನಿಂದ ಮಾತ್ರ ಸಂಪೂರ್ಣವಾಗಿ ಅವನು ವಿಡ್ರಾ ಮಾಡಿಕೊಂಡಿರ್ತಾನೆ. ಮತ್ತೆ ಇನ್ನು ಎಲ್ಲಾದ್ರೂ ಕಿಂಚಿತ್ ಇತ್ತಂತಂದ್ರೆ ಅದನ್ನೂ ಕೂಡ ಅವನು ಅಲ್ಲಿ ಕೂಡ ಅವನು ಸ್ವಲ್ಪನೂ ಕೂಡ ಅದರಲ್ಲಿ ಮತ್ತೆ ಕನ್ಫ್ಯೂಸ್ ಆಗೋದಿಲ್ಲ. ಅಲ್ಲಿ ಕೂಡ ಅವನು ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಾನೆ. ಇಷ್ಟನ್ನ ಹೇಳಿದ್ಮೇಲೆ, ಒಂದು ದೃಷ್ಟಾಂತಿಕವಾಗಿ ಹೇಳಿದ್ಮೇಲೆ, ಈಗ ಈ ಎರಡು ಶ್ಲೋಕಗಳು ಬಹಳ 139, 140 ಅದ್ಭುತವಾಗಿರ್ತಕ್ಕಂಥ ಒಂದು ವೈರಾಗ್ಯ ಉತ್ಪತ್ತಿ ಮಾಡಲಿಕ್ಕೆ ಬಹಳ ಪ್ರಚೋದನಕಾರಿಯಾಗಿರ್ತಕ್ಕಂತಹ ಶ್ಲೋಕಗಳು. ಅರ್ಥಾನಾಂ ಅರ್ಜನೆ ಕ್ಲೇಶಃ ತಥೈವ ಪರಿಪಾಲನೆ ನಾಶೇ ದುಃಖಂ ವ್ಯಯೇ ದುಃಖಂ ದಿಗರ್ಥಾನ್ ಕ್ಲೇಶಕಾರಿಣಃ. ಅರ್ಥಾನಾಂ ಅರ್ಜನೆ, ಅರ್ಜನೆ ಅಂತಂದ್ರೆ ಸಂಪಾದಿಸುವಾಗ,
ದುಡ್ಡು ಇದೆಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥ ಎರಡು ಸಂಗತಿಗಳನ್ನು ತಗೊಂಡಿದ್ದಾರೆ. ಒಂದು ದುಡ್ಡು, ಇನ್ನೊಂದು ರೂಪ. ಎರಡನ್ನ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅರ್ಥನಾಂ ಅರ್ಜನೆ ಕ್ಲೇಶ. ದುಡ್ಡನ್ನ ಸಂಪಾದನೆ ಮಾಡುವಾಗ ಎಷ್ಟೊಂದು ಕಷ್ಟಪಡ್ಬೇಕಾಗತ್ತ. ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡೋದಿರ್ಬೋದು, ಇಲ್ಲ ಒಂದು ಉದ್ಯೋಗ ಮಾಡೋದಿರ್ಬೋದು, ಇಲ್ಲ ಯಾವುದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದಿರ್ಬೋದು. ಅವನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಕ್ವಾಲಿಫಿಕೇಶನ್ ತಗೊಳಕ್ಕೆ ಅಷ್ಟು ವರ್ಷಗಳ ಕಾಲ ಅವನು ಕಷ್ಟಪಟ್ಟಿರ್ತಾನೆ, ಅಧ್ಯಯನ ಮಾಡಿರ್ತಾನೆ. ಅದಾದ್ಮೇಲೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಕ್ಕ ಮೇಲೆ ಅವಾಗ್ಲೂ ಕೂಡ ಆ ಕೆಲಸಕ್ಕೆ ಅಧೀನನಾಗಿ ಟೈಮ್ ಸರಿಯಾಗಿ ಹೋಗ್ಬೇಕು, ಕೆಲಸ ಮಾಡಬೇಕು. ಕೆಲಸ ಮಾಡುವಾಗ ಎಷ್ಟೊಂದು ಅಡೆತಡೆಗಳು. ಯಾಕಂದ್ರೆ ಸೊಸೈಟಿ, ಸಮಾಜ ಜೊತೆಗೆ ಅದು ಯಾವುದೇ ಇರಲಿ, ಅದು ಶಿಕ್ಷಕ ವೃತ್ತಿನಿರಲಿ, ಪೊಲೀಸ್ ವೃತ್ತಿನಿರಲಿ, ಯಾವುದೇ ತಗೊಳ್ಳಿ ನೀವು, ಅಲ್ಲಿ ಪಬ್ಲಿಕ್ ಜೊತೆಗೆ ಸೊ ಎಲ್ಲ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಆವಾಗ ಅಷ್ಟು ಒಂದು ತಿಂಗಳ ಸರಿಯಾಗಿ ಕೆಲಸವನ್ನು ಮಾಡಿ ಯಾವುದು ಸಮಸ್ಯೆ ಇಲ್ಲಾರದಂತೆ ಕೊಟ್ಟಿರ್ತಕ್ಕಂತಹ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನ ಕಂಪ್ಲೀಟ್ ಮಾಡಿದಾಗ ಅವಾಗ ನಿಮಗೆ ಒಂದು ತಿಂಗಳ ಪೇಮೆಂಟ್ ಬರುತ್ತೆ. ಇದು ಅರ್ಥವನ್ನ ಅರ್ಜಿಸುವಾಗ ಆಗುವಂತಹ ಕ್ಲೇಶ. ಇನ್ನು ಕೆಲವೊಂದು ಎಂತದ್ದು ಅರ್ಜನೆ ಒಂದ್ ಪಕ್ಷ ಕಷ್ಟಪಟ್ಟರು ಕೂಡ ಇನ್ನು ಸರಿಯಾಗಿ ಅದಕ್ಕೆ ಸಿಗದೆ ಇರ್ತಕ್ಕಂಥದ್ದು ಕೂಡ ಉಂಟು. ಅದು ಬೇರೆ ಬೇರೆ ಸಂಗತಿ. ನಾನು ತುಂಬಾ ಸೆಟ್ಲ್ ಆಗಿರ್ತಕ್ಕಂಥವ್ರ ವಿಷಯ ತಗೊಂಡು ಮಾತಾಡ್ತಿದ್ದೀನಿ. ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದನ್ನ ತಗೊಂಡು, ಪರ್ಮನೆಂಟ್ ಆದ್ಮೇಲೆ ಕೆಲವೊಂದು ಜಾಬ್ಗಳು ತುಂಬಾ ಆರಾಮ ಅಂತೀವಿ. ನಮಗ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಆರಾಮದ, ಆದ್ರೆ ಅಲ್ಲಿರ್ತಕ್ಕಂಥದ್ದು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ. ಸೊ ಹಾಗಾಗಿ ಆ ಉದ್ಯೋಗವನ್ನ ತಗೊಳ್ಳಾಗಲೂ ಕೂಡ ಅಷ್ಟೇ ಕ್ಲೇಶ ಇರ್ತದ, ಮತ್ತೆ ಉದ್ಯೋಗ ಮಾಡುವಾಗಲೂ ಕೂಡ ಅದರದ್ದು ಅಷ್ಟೇ ಕ್ಲೇಶ ಇರ್ತದ. ಹಾಗಾಗಿ ಅರ್ಥವನ್ನ ಅರ್ಜನೆ ಮಾಡುವಾಗ ಕ್ಲೇಶ ಇದೆ. ತಥೈವ ಪರಿಪಾಲನೆ. ಅಷ್ಟಕ್ಕೆ ಮುಗಿದಿಲ್ಲ. ಯಾವಾಗ ಅದು ಸ್ವಲ್ಪ ಜಮಾ ಆಗ್ತಾ ಬರ್ತದೆ, ದುಡ್ಡು ಶೇಖರಣೆ ಆಗ್ತಾ ಬರ್ತದೆ, ಮತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಲ್ವಾ. ಅವ್ರಿಗೆ ಕೊಟ್ಟದ್ದು, ಇವ್ರಿಗೆ ಕೊಟ್ಟದ್ದು, ಕೊಡ್ಲಿಲ್ಲ ಅಂದಗಳಿಗೆ ಬೇಜಾರಾಗೋದು, ಇನ್ನು ಕೆಲವೊಮ್ಮೆ ಕೊಡದೆ ಹೋದಾಗ್ಲೂ ಕೂಡ ಬೇಜಾರಾಗೋದು, ಮತ್ತೆ ಕೊಟ್ಟದ್ದು ಬರ್ದೆ ಹೋದಾಗ ಬೇಜಾರಾಗೋದು. ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ ಇಂಟ್ರೆಸ್ಟಿಗೋಸ್ಕರ, ಏದೋ ಕಾರಣದಿಂದ ಅದು ಹೊರಟೋಯ್ತು ಅಂದ್ರೆ ಬೇಜಾರಾಗೋದು. ಇಲ್ಲ ಯಾರು ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಐತೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ನವ್ರು ಬಂದ್ರಂತಂದ್ರೆ ಬೇಜಾರಾಗೋದು, ಕಳ್ಳರು ಬಂದ್ರೆ ಬೇಜಾರಾಗೋದು. ಯಾಕಂತಂದ್ರೆ ಪ್ರೊಟೆಕ್ಟ್ ಮಾಡ್ಬೇಕಲ್ಲ, ಎಷ್ಟೊಂದು ಕಷ್ಟಪಡ್ಬೇಕು. ನೀವು ಎಲ್ಲೇನು ಜರ್ನಿ ಮಾಡ್ತಾ ಇದ್ರಿ, ಯಾವ್ದೋ ದುಡ್ಡು ಇಟ್ಕೊಂಡಂತಂದ್ರೆ ರಾತ್ರಿ ಎಲ್ಲ ಜರ್ನಿ ಮಾಡ್ತಾ ಅಂದ್ರೆ ನಿಮ್ಗೆ ಯಾವಾಗ್ಲೂ ಕೂಡ ದುಡ್ಡಿನ ಕಡೆನೇ ಗಮನ ಇರ್ತದೆ. ನಾನು ನಿಮ್ಗೊಂದ್ಸಲ ಹೇಳಿದ್ದಂತ ಅನ್ಸುತ್ತೆ, ಇನ್ನೊಂದ್ಸಲ ನೆನಪು ಮಾಡ್ತೀನಿ. ಒಂದು ಟೂರ್ಗೆ ಹೋಗಿದ್ವಿ ನಾವು, ಒಂದು ಗ್ರೂಪ್ ಅಲ್ಲಿ. ಟೂರ್ಗೆ ಹೋದಾಗ ಒಬ್ಬ ಲೇಡಿ, ಅವಳು ಕಷ್ಟಪಟ್ಟು ಒಂದು ಚಿನ್ನದ್ದು ಒಂದು ವಸ್ತುವನ್ನ ಕೊಂಡುಕೊಂಡಿದ್ಲ. ಅವಳು ಒಂದು ಸರ ಕೊಂಡುಕೊಂಡಿದ್ದಾಳೆ. ಅಲ್ಲಿ ಟೂರ್ಗೆ ಹೋದಾಗ ಏನಾಯ್ತು ಅಂತಂದ್ರೆ, ಅಲ್ಲಿ ಒಂದು ಕಡೆಗೆ 11-12 ಗಂಟೆಗೆ ಸುಮಾರಲ್ಲಿ ಸೊ ಡ್ರೈವರು ರೆಸ್ಟ್ ಮಾಡ್ಬೇಕಂತ ಹೇಳಿ ಒಂದ್ ಕಡೆ ನಿಲ್ಲಿಸಿದೆ ಗಾಡಿನ. ಅಲ್ಲಿ ಯಾವ್ದು ವ್ಯವಸ್ಥೆಗಳಿದ್ದಿಲ್ಲ. ಹಾಗೆ ಅಲ್ಲಿ ದೇವಸ್ಥಾನ ಇತ್ತು, ದೇವಸ್ಥಾನದ ಪಕ್ಕದಲ್ಲಿ ರೆಸ್ಟ್ ಮಾಡಕ್ ಹೋದ್ರು. ಎಲ್ಲ ಆಯ್ತು. ಬೆಳಗ್ಗೆ ಎದ್ಮೇಲೆ ಬಸ್ಸಲ್ಲಿ ಹೊರಡುವಾಗ
ಆ ಹೆಂಗ್ಸ್ ಹೇಳ್ತಾ ಇದ್ರು, ನನಗೆ ನಿದ್ದೆನೇ ಬರಲ್ಲ ನನಗೆ ಅಂತ ಹೇಳ್ಬಿಟ್ಟು. ಯಾಕೆ? ಯಾರಾದ್ರೂ ಸರ ಕಿತ್ಕೊಂಡು ಹೋಗ್ಬಿಟ್ರೆ ಹೇಗೆ? ಅದು ಬಯಲು ಪ್ರದೇಶ. ನೋಡಿ, ಏನಾದ್ರು ಒಂದು ಚಿನ್ನ ಸಂತೋಷ ಕೊಡುತ್ತೆ, ಆದ್ರೆ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಲ್ವಾ? ಅದನ್ನ ಅದನ್ನ ಸಂಪಾದನೆ ಮಾಡುವಾಗ್ಲೂ ಕಷ್ಟಪಡ್ಬೇಕು, ಮತ್ತೆ ಅದನ್ನ ಉಳಿಸಬೇಕಾದ್ರೂ ಕೂಡ ಕಷ್ಟಪಡ್ಬೇಕು. ಪರಿಪಾಲನೆ ಅಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡುವಾಗ ಅಂತ. ನಾಶೇ ದುಃಖಂ ವ್ಯಯೇ. ಮತ್ತೆ ಅಚಾನಕ್ಕಾಗಿ ಖರ್ಚು ಮಾಡಿದ್ರೆ ಏನೋ ಒಂದಿಷ್ಟಕ್ಕಂತಂದ್ರ, ಒಂದು ಕೊಡಲ್ಲಿ ಏನೋ ಒಂದು 2,000 ಕೊಡಲ್ಲಿ ಒಂದಿಷ್ಟು 3,000 ಕೊಟ್ರಿ ಅಂತಂದ್ರೆ ಅವಾಗ್ಲೂ ಕೂಡ ದುಃಖ ಆಗುತ್ತ. ಛೇ 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 ಛೇ, ನಾನೊಂದಿಷ್ಟು ಬುದ್ಧಿ ತಿಳುವಳಿಕೆ ಇಲ್ಲದೆ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟೆ, ಮೋಸ ಮಾಡಿಬಿಟ್ಟ ನನಗ. ಖುಷಿಯಾಗಿನ ಖರ್ಚು ಮಾಡಿದ್ರೆ ಹೋಗ್ಲಿ, ಇಲ್ಲ ಅವಾಗ್ಲೂ ಕೂಡ ಈಗ ದುಃಖ ಆಗತ್ತೆ. ನಾಶ ಆದಾಗಲೂ ದುಃಖ ಆಗತ್ತೆ, ವ್ಯಯ ಆದಾಗಲೂ ಕೂಡ ದುಃಖ ಆಗತ್ತೆ. ಇನ್ನು ಕೆಲವೊಬ್ಬರದ್ದನು ನಾನು ಎಲ್ಲ ಅಂದ್ರೆ 2 ತರದ ವರ್ಗದ ಜನ ನೋಡಿದ್ದೀನಿ ನಾನು. ಇನ್ನು ಕೆಲವೊಬ್ರು ಜೀವನ ಪೂರ್ತಿ ಕಷ್ಟಪಟ್ಟಿರ್ತಾರೆ, ಒಂದಿಷ್ಟು ರಿಟೈರ್ಡ್ ಆಗಿರ್ತದೆ, ದುಡ್ಡು ಇರ್ತದೆ. ದುಡ್ಡಿದ್ರು ಕೂಡ ಆ ಜೀವನ ಪೂರ್ತಿ ಅದನ್ನ ಪ್ರೊಟೆಕ್ಟ್ ಮಾಡಿರ್ತಾರೆ, ವೇಸ್ಟ್ ಮಾಡೋದು ಅವರಿಗೆ. ಅವಾಗ ಅದ್ರ ಖರ್ಚು ಮಾಡಕ್ ಸಹಿತ ಬರ್ತಿರಂಗಿಲ್ಲ ಅವರಿಗೆ. ಎಲ್ಲಾರೊಂದು ಚೆನ್ನಾಗಿರೋ ಹೋಟ್ಲಕ್ ಹೋಗ್ಬೇಕಂದ್ರೆ ಯೋಚನೆ ಮಾಡ್ತಾರೆ ಅವರು, ಇಷ್ಟು ದುಡ್ಡು ಕೊಡ್ಬೇಕಾ, ಯಾಕೆ ಕೊಡ್ಬೇಕ ಅದಕ್ಕ ಅಂತ. ಮೊದಲು ಸರಿ ಇತ್ತು ಅದು, ಅದನ್ನ ಸಂಪಾದನೆ ಮಾಡಿದಾಗ ಅದಕ್ಕೊಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು, ಸರಿ ಇತ್ತು. ಈಗ ಏನ್ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಆದ್ರೂ ಕೂಡ ಆ ಸಂಸ್ಕಾರ ಏನ್ ಮಾಡ್ತಾ, ಖರ್ಚು ಮಾಡಿಸಿದ್ರೆ ಹೆದರಿಕೆ ಬಂದ್ಬಿಡುತ್ತೆ ಅವನಿಗೆ. ಹೀಗೆ ಈ ಅರ್ಥ ದುಡ್ಡು ಅಂತಕ್ಕಂಥದ್ದು, ಅದನ್ನ ಸಂಪಾದನೆ ಮಾಡುವಾಗ್ಲೂ ಕ್ಲೇಶ ಇದೆ, ಅದನ್ನ ಪ್ರೊಟೆಕ್ಟ್ ಮಾಡುವಾಗ್ಲೂ ಕ್ಲೇಶ ಇದೆ. ಅದು ನಾಶ ಆದಾಗಂತೂ, ಈಗ ನಾವು ಕೆಲವೊಂದು ನೋಡ್ತೀವಿ ಅಲ್ವಾ ಟಿವಿಗಳಲ್ಲಿ, ಇನ್ಕಮ್ ಟ್ಯಾಕ್ಸ್ನವರು ರೈಡ್ ಮಾಡಿದಾಗ ಆ ಮನೆಯವರು ಕೆಲವೊಂದಿಷ್ಟು ಗೋಳು, ಎಷ್ಟು ರೋದನೆ ಇರ್ತದೆ. ಯಾಕಂದ್ರೆ ಇಷ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದು ಅನ್ಯಾಯ ತಗೊಂಡೋಗಿ ಬಿಡ್ತಾರಲ್ವಾ ಅಂತ ಹೇಳ್ಬಿಟ್ಟು. ಹಾಗಾಗಿ ದಿಗರ್ಥಾನ್ ಕ್ಲೇಶಕಾರಿಣ, ಇಷ್ಟು ಕ್ಲೇಶ ಕೊಡ್ತಕ್ಕಂತಹ ಈ ವಸ್ತುಗಳಿಗೆ ಧಿಕ್ಕಾರ. ಹೆಂಗ ನಾವು ಪ್ರೊಟೆಕ್ಟ್ ಮಾಡ್ತೀವಲ್ವ, ಧಿಕ್ಕಾರ ಧಿಕ್ಕಾರ ಅಂತ ಹೇಳ್ಬಿಟ್ಟು, ಹಾಗೆ ಇಲ್ಲಿ ಆಚಾರ್ಯರು, ವಿದ್ಯಾರಣ್ಯ ಮುನಿಗಳು ನೋಡಿ, ಅವರು ಎಷ್ಟು ಇಡೀ ವಿಜಯನಗರ ದಂಡಾಧಿಕಾರಿಗಳಾಗಿದ್ರು ಕೂಡ ಚಿನ್ನ ಮುತ್ತು ರತ್ನಗಳನ್ನ, ಎಷ್ಟು ಎಂತ ವೈಭವದ ನಾಡು ಯಾವ್ದು ಗಂಧರ್ವ ನಗರ ಅಂತೀವಿ, ಅಷ್ಟು ಗಂಧರ್ವ ನಗರಕ್ಕೆ ಹೆಸರಾಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಪುಟದಲ್ಲಿ ಅಚ್ಚಳಿದೆ ಉಳಿದ. ಮುತ್ತು ರತ್ನಗಳನ್ನು ಚಿನ್ನದಿಂದ ಬಳಲು ಮಾರಿದ ಅಂತ ಹೇಳ್ಬಿಟ್ಟು, ಅಳೆದು ಮಾರಿದ ಅಂತ. ಅಷ್ಟು ವೈಭವದ ಉನ್ನತ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಇಷ್ಟು ವೈರಾಗ್ಯದ ಎಂತಹ ಮಾತುಗಳನ್ನು ಹೇಳಿದ್ದಾರೆ ಅಂದ್ರೆ, ಎಷ್ಟು ಅವರು ಪರಿಪಕ್ವವಾಗಿರ್ತಕ್ಕಂಥ ಜ್ಞಾನ ಇತ್ತು. ಅದಕ್ಕೆ ಆಚಾರ್ಯ ಶಂಕರರಿಗಿಂತ ಯಾಕೆ ವಿದ್ಯಾರಣ್ಯ ಮುನಿಗಳು ನಮಗೆ ತುಂಬಾ ಸುಲಭ ಅಂತಂದ್ರೆ, ಅವರು ಕೊಡ್ತಕ್ಕಂತಹ ವಿವರಣೆಗಳಿದಾವಲ್ವಾ, ನಮ್ಮ ಜೀವನಕ್ಕೆ ಬಹಳ ಅಪ್ಲೈ ಆಗುತ್ತವೆ. ಆ ಕಾರಣದಿಂದ ಯಾವಾಗಲೂ ಕೂಡ ನನಗೆ ಈ ಪಂಚದಶಿ ಅಂತಕ್ಕಂಥದ್ದು ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಇನ್ನು ಇನ್ನೊಂದನ್ನು ಹೇಳ್ತಾ ಇದ್ದಾರೆ,
ಮಾಂಸ ಪಾಂಚಾಲಿಕಾಯಾಸ್ತು ಯಂತ್ರಲೋಲೆ ಅಂಗಪಂಜರೆ ಸ್ನಾಯಸ್ತಿ ಗ್ರಂಥಿಶಾಲಿನ್ಯಾಂ ಸ್ತ್ರೀಯ ಕಿಮಿವ ಶೋಭನಂ. ಇಲ್ಲಿ ಇದನ್ನ ಎರಡು ರೀತಿಯಾಗಿ ಅರ್ಥ ಮಾಡಬೇಕು. ಇಲ್ಲಿ ರೂಪ ಅಂತ ಅರ್ಥ ಮಾಡಬೇಕು. ಯಾವ ಒಂದು ರೂಪವನ್ನ ನೋಡಿ ನಾವು ಮರಳಾಗ್ತೀವಿ. ಸೊ ಹೆಂಗಸು ಗಂಡಸನ್ನ ನೋಡಿ, ಗಂಡಸು ಹೆಂಗಸನ್ನ ನೋಡಿ ಒಂದು ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಈ ರೂಪದಿಂದ ಹೋಗ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಭಾವ. ಆದರೆ ಜ್ಞಾನಿಯಾಗಿರ್ತಕ್ಕಂಥವನು ಈ ರೂಪವನ್ನ ಯಾವ ರೀತಿಯಾಗಿ ನೋಡ್ತಾನೆ? ಯಾಕಂತಂದ್ರೆ ಅವನು ಕೇಳಿದ್ನಲ್ವಾ ಪ್ರಶ್ನೆ, ಪ್ರಾರಬ್ಧವನ್ನ ಮಾಡ್ತಾ ಮಾಡ್ತಾ ಮತ್ತೆ ನಿಷಿದ್ಧ ಕರ್ಮಗಳಿಗೆ ಯಾಕೆ ಹೋಗ್ಬಾರ್ದು ಅವನು ಅಂತ ಕೇಳಿದ್ನಲ್ವಾ. ನಿಷಿದ್ಧ ಕರ್ಮ ಅಂತಂದ್ರೆ ಇಂಥವು ಆಕರ್ಷಣವಾಗಿರ್ತಕ್ಕಂಥದ್ದು ಏನಾದರೂ ನೋಡಿದಾಗ ಅವನಲ್ಲಿ ಯಾಕೆ ಅನರಕ್ತ ಬರಬಾರದು ಅಂತಕ್ಕಂತಹದ್ದನ್ನ ಅವನು ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥ ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಅಲ್ಲಿ ಉತ್ತರ ಕೊಡದೆ ಮುಂದೆ ಬಂದು ಇಲ್ಲಿ ಕೊಡ್ತಾ ಇದ್ದಾರೆ. ಮಾಂಸ ಪಾಂಚಾಲಿ, ಪಾಂಚಾಲಿ ಅಂತಕ್ಕಂಥದ್ದು ಮಾಂಸ ಅಂತಕ್ಕಂಥದ್ದಕ್ಕೆ ಅವ್ರು ಏನ್ ಮಾಡಿದ್ರೆ, ಸೊ ನರಗಳು, ಎಲುಬು, ಮಾಂಸ ಏನು ಒಂದು ರಕ್ತದ ಒಂದು ಮೂಟೆ. ಇದು ಒಂದು ಇವ್ರದ್ದು ಒಂದು ಹಾಡಿದೆ ನೋಡಿ, ಮಾನವ ದೇಹವು ಮಾಂಸದ ತಳಿಕೆ ಅಂತ ಹೇಳ್ಬಿಟ್ಟು, ಮೂಳೆ ಮಾಂಸದ ಕುಡಿಕೆ. ಇದು ಏನದು ಇದರಲ್ಲಿ? ಕೈ, ಎಲುಬು, ಮಾಂಸ, ರಕ್ತ ತುಂಬಿರ್ತಕ್ಕಂಥದ್ದು ಒಂದು ಗಡಿಗೆ. ಇದು ಹೆಂಗ ಅದು ನೀರ್ ತುಂಬಿದ ಗಡಿಗೆ ಒಂದ್ ಸ್ವಲ್ಪ ಯಾರು ಒಂದ್ ಸಣ್ಣದ ಕಲ್ಲೊಳ್ ಬಿಟ್ರೆ ಹೆಂಗ ನೀರ್ ಸೋರ್ತಾ ಇರ್ತದ, ಹಂಗ ಇದು ಯಾವ್ದಾದ್ರೂ ಒಂದು ಇಷ್ಟವಾಗಿರ್ತಕ್ಕಂಥದ್ದು ನೋಡಿದ ಹಂಗ ಸೋರುತ್ತೆ, ಕಂಟ್ರೋಲ್ ಇಲ್ಲ. ಅಲ್ಲಿ ಯಾರ ಕಲ್ಲು ಇಡ್ಬೇಕು, ಇಲ್ಲಿ ಏನ್ ಬೇಕಾಗಿಲ್ಲ, ವಿಷಯ ಅಂತಕ್ಕಂಥದ್ದೇ ಒಂದು ಕಲ್ಲು. ಇದು ಹಾಗೆ ಎಲ್ಲ ಪ್ರೊಟೆಕ್ಟ್ ಆಗಿರ್ತಕ್ಕಂಥದ್ದು, ಏನು ಲೀಕೇಜ್ ಇಲ್ಲ. ಆದ್ರೆ ಯಾವಾಗ ಲೀಕೇಜ್ ಆಗುತ್ತೆ ಗೊತ್ತಿಲ್ಲ. ಯಾವ್ದಾದ್ರು ಇಷ್ಟವಾಗಿರ್ತಕ್ಕಂಥದ್ದು ಊಟದ್ದು ಸ್ಮೆಲ್ ಬಂದ್ಬಿಡುತ್ತೆ ಅಂದ್ರೆ ಆಯ್ತು, ಎಲ್ಲೇ ಇರ್ಲ ಅದು ದೂರದಲ್ಲಿ ತಕ್ಷಣಕ್ಕೆ ನೀರು ಬಂದ್ಬಿಡ್ತದೆ, ಅಲ್ಲೂ ಆಯ್ತು ಸೋರ್ ಬಿಡ್ತು ಗಡಿಗೆ. ಹೀಗೆ ಎಲ್ಲಾ ದ್ವಾರಗಳು ಇವು ಭದ್ರವಾಗಿರುವಾಗ ಕಾಣ್ತವೆ, ಆದ್ರೆ ಯಾವಾಗ ಬೇಕಾದ್ರೆ ಅದು ಲೂಸ್ ಆಗುತ್ತೆ. ಇದು ಇಂತಹ ಸೊ ಎಲುಬು, ಮಾಂಸ, ಮೂಳೆಗಳಿಂದ ಮಲಗಳಿಂದ ತುಂಬಿರ್ತಕ್ಕಂತಹ ಶರೀರ ಎಲ್ಲ ಶುಚಿತ್ವ ಶುಚಿತ್ವ ಅಂತ ಕೆಲವೊಮ್ಮೆ ಬಹಳ ಹೇಳ್ತೀವಿ. ಎಲ್ಲಿ ಶುಚಿತ್ವ? ದೇಹದ ಒಳಗಡೆಗೆ ಮಲಿನ ಇಲ್ಲದೆ ಇರ್ತಕ್ಕಂತಹದ್ದು ಯಾವ್ದಾದ್ರೂ ಶರೀರ ಉಂಟಾ? ಅದು ಎಷ್ಟೇ ಸುಂದರವಾಗಿರ್ಲಿ, ಅದು ಜಗತ್ ಪ್ರಸಿದ್ಧಿಯಾಗಿರ್ಲಿ, ಅದರಲ್ಲಿ ಮಲ ಇಲ್ವಾ, ಅದರಲ್ಲಿ ಮೂತ್ರ ಇಲ್ವಾ, ಅದರಲ್ಲಿ ರಕ್ತ ಇಲ್ವಾ? ಹಾಗೆ ಒಂದು ಪೇಂಟ್, ಹೊರಗಡೆ ಒಂದು ಪೇಂಟ್ ಅದ, ಏನು ಈ ಕಾಮ ಅಂತಕ್ಕಂಥದ್ದು ಕಣ್ಣಿಗೆ ಒಂದು ಪೇಂಟ್ ಅದ. ಪೇಂಟ್ ಮುಖಾಂತರವಾಗಿ ನೋಡ್ತೀವಿ, ಅಲ್ಲಿ ಏನು ಗೊತ್ತಾಗೋದಿಲ್ಲ.
ಅದೆಲ್ಲವೂ ಕೂಡ ರಮಣೀಯವಾಗಿ ಕಾಣುತ್ತೆ. ಆ ಪೇಂಟನ್ನು ತೆಗೆದ್ಬಿಡಿ, ರಿಯಾಲಿಟಿಯನ್ನ ನೋಡಿ, ಅವಾಗೇನದ ಅದು ಎಂದೇ ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂಥ ದೇಹ ಇದ್ರೂ ಕೂಡ ಯಾರ್ದನ್ನು ತಗೊಳ್ಳಿ, ಮನುಷ್ಯರ ದೇಹ ಬರೀ ರಕ್ತ, ಮಾಂಸ, ಮಲ, ಮೂತ್ರಗಳಿಂದ ತುಂಬಿರ್ತಕ್ಕಂತಹ ಅಡಿಗೆ. ಯಾವ ಸಮಯದಲ್ಲಿ ಬೇಕಾದ್ರೆ ಅದು ಲೂಸ್ ಆಗ್ಬೋದು, ಒಸರ್ಬೋದು, ಲೀಕ್ ಆಗ್ಬೋದು. ಯಂತ್ರ ಲೋಲ ಅಂಗ ಪಂಜರೆ, ಯಂತ್ರಲೋಲ ಅಂಗ ಪಂಜರೆ. ಒಂದು ಯಂತ್ರ, ಒಂದು ಮಷನ್ ಹೆಂಗ ಒಂದು ಆಕಾರದ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ಅಂಗ ಶರೀರ ಅಂತಕ್ಕಂಥದ್ದು ಒಂದು ಪಂಜರ. ಇದು ಅಸ್ಥಿ ಪಂಜರ. ಅಸ್ಥಿ ಪಂಜರ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರದು ಅಸ್ಥಿ ಪಂಜರ ಆಗಿರ್ತದ. ಅದಕ್ಕೆ ಇದೆಲ್ಲ ತುಂಬಿಕೊಂಡಾಗ ಅವಾಗ ಅದು ಅತ್ಯಂತ ರೂಪವಾಗಿ ಕಾಣುತ್ತ. ಅದೆಲ್ಲ ಯಾವುದನ್ನ ರೂಪ ಅಂತೀವಿ, ಅದೆಲ್ಲವೂ ಕೂಡ ಮಲಿನದಿಂದ ಮಾಡಿರ್ತಕ್ಕಂಥದ್ದು, ಮಲಿನ ತುಂಬಿರ್ತಕ್ಕಂಥದ್ದು. ಸ್ನಾಯು ಅಸ್ಥಿ ಗ್ರಂಥಿ ಶಾಲಿನ್ಯಾಹ ಎಲ್ಲ ಹೇಳಿದ್ರಲ್ವಾ. ಎಲುಬು, ಮಾಂಸ, ಗ್ರಂಥಿ, ಇದೆಲ್ಲ ಏನಿದೆಲ್ಲ ಪ್ರತಿಯೊಂದು ದೇಹದಲ್ಲಿ ಇರ್ತಕ್ಕಂಥದ್ದು. ಇಂತಹ ಏನು ರೂಪ ಇದೆ, ಏನೊಂದು ಚಲುವು ಇದೆ, ಏನು ಚಲುವೆ ಅಂತ ಏನ್ ಕರಿತೀವಿ, ಈ ಚಲುವ ಮತ್ತು ಚಲುವೆ ಅಂತಕ್ಕಂಥದ್ದು ಶರೀರ ಸೇಮ್ ಆಗಿದೆ. ಹೀಗೆ ಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಈ ಸತ್ಯ ದರ್ಶನ ಆಗಿರ್ತಕ್ಕಂಥವನು ಆ ಕೋಟೆಡ್ ಆಗಿರ್ತಕ್ಕಂತಹ ರೂಪಕ್ಕ ಜ್ಞಾನಿಯಾಗಿರ್ತಕ್ಕಂಥವನು ಮರಳಾಗುತ್ತಾನ. ಏವಮಾದಿಷು ಶಾಸ್ತ್ರೇಷು ದೋಷಾ ಸಮ್ಯಕ್ ಪ್ರಪಂಚಿತಾಃ ವಿಮೃಶನ್ ತಾನಿ ಕಥಂ ದುಃಖೇಷು ಮಜ್ಜತಿ. ಸೊ ಈ ರೀತಿಯಾಗಿ ಶಾಸ್ತ್ರಗಳಲ್ಲಿ ಏವಮಾದಿಷು ಶಾಸ್ತ್ರೇಷು ದೋಷಾಃ ಸಮ್ಯಕ್ ಪ್ರಪಂಚಿತಾಃ ಅಂದ್ರೆ ಈ ರೀತಿಯಾಗಿ ಶಾಸ್ತ್ರ ನೋಡಿ, ಶಾಸ್ತ್ರ ಕಲಾಶಾಸ್ತ್ರ ಇದೆ, ರತಿಶಾಸ್ತ್ರ ಇದೆ, ಎಲ್ಲ ರೀತಿಯಾಗಿರ್ತಕ್ಕಂಥದ್ದು. ಅದನ್ನ ಭೌತಿಕವಾಗಿ ಅದನ್ನ ಅತ್ಯಂತ ರಮಣೀಯವಾಗಿ ಅದನ್ನ ವರ್ಣನೆ ಮಾಡಿರ್ತಕ್ಕಂಥದ್ದು ಅದೇ ಶಾಸ್ತ್ರ ಇದೆ. ಮತ್ತೆ ಅದರ ದೋಷವನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಅದೇ ಶಾಸ್ತ್ರ ಇದೆ. ಒಂದು ಪ್ರಪಂಚಕ್ಕೆ ಮುಖ ಮಾಡಿ ಹೋಗ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥದ್ದು ಸಂಸಾರ ಧರ್ಮಶಾಸ್ತ್ರ, ಮತ್ತೊಂದು ಪಾರಮಾರ್ಥಿಕ ಪುರುಷಾರ್ಥಕ್ಕೋಸ್ಕರವಾಗಿ ಇರ್ತಕ್ಕಂತಹ ಶಾಸ್ತ್ರ. ಈ ಪಾರಮಾರ್ಥಿಕ ಪುರುಷಾರ್ಥಕ್ಕೋಸ್ಕರವಾಗಿ ಇರ್ತಕ್ಕಂತಹ ಶಾಸ್ತ್ರ ರಿಯಾಲಿಟಿಯನ್ನ ತೋರಿಸುತ್ತೆ. ಪ್ರಪಂಚಕ್ಕೆ ಮುಖ ಮಾಡಿರ್ತಕ್ಕಂತಹ ಶಾಸ್ತ್ರ ಅದು ಏನ್ ಮಾಡ್ತದೆ, ಅದು ಅದಕ್ಕೆ ರಿಯಾಲಿಟಿ ಅಂತಕ್ಕಂಥದ್ದು ಗೊತ್ತಿಲ್ಲ, ರಮಣೀಯತೆಯಲ್ಲಿ ಅದು ಮಗ್ನ ಮಾಡುತ್ತೆ. ಎರಡು ರೀತಿಯಾಗಿರ್ತಕ್ಕಂಥವು. ಸೊ ಜ್ಞಾನಿಯಾಗಿರ್ತಕ್ಕಂಥವನು ಈ ಪಾರಮಾರ್ಥಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶಾಸ್ತ್ರಗಳನ್ನ ಚೆನ್ನಾಗಿ ಓದಿರ್ತಾನೆ.
ಹಾಗಾಗಿ ಶಾಸ್ತ್ರದಿಂದ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ದೋಷದಿಂದ ತುಂಬಿರ್ತಕ್ಕಂಥದ್ದು. ಈ ವಿಷಯವನ್ನ ಅನೇಕ ಮಹನೀಯರು ಬಹಳ ರಮಣೀಯವಾಗಿ ಬರೆದಿದ್ದಾರೆ. ಸೊ ಅದು ಶ್ಲೋಕ ಇನ್ನೊಂದು ಹಾಡು ಬರ್ತಾ ಇಲ್ಲ ನನಗೆ, ನಿಜಗೊಂಡ್ರದು ಕೂಡ ಬಹಳ ಅದ್ಭುತವಾಗಿ 16 ಕಲೆಗಳುಳ್ಳ ಸ್ತ್ರೀ ಅಂತ ಹೇಳ್ಬಿಟ್ಟು 16 ತುಂಬಾ ಮಾಡಿದ್ದಾರೆ. ಏನೇನು ಅದ್ಭುತವಾಗಿ ಅದನ್ನ ವರ್ಣನೆ ಮಾಡಿ ಆಮೇಲೆ ಅಷ್ಟೇ ಕಠೋರವಾಗಿ ಅಷ್ಟು ಸಾದರ ಸತ್ಯ ದರ್ಶನವನ್ನ ಅದನ್ನ ರಿಯಾಲಿಟಿಯನ್ನ ತೋರಿಸಿ ಅದನ್ನ ಅಷ್ಟೇ ಖಂಡ ತುಂಡವಾಗಿ ಅದರ ದೋಷವನ್ನ ತೋರಿಸಿರ್ತಕ್ಕಂಥ. ನೀವು ಯಾರಾದ್ರೂ ತಗೊಳ್ಳಿ, ನೀವು ತತ್ವ ಚಿಂತನೆಕಾರರು ಅವರೆಲ್ಲ ಸೊ ತಮ್ಮ ಅನುಭವದಿಂದ ಅದ್ಭುತವಾಗಿ ಈ ಮಿಥ್ಯಾತ್ವವನ್ನ ಸಾಧಕನಿಗೆ ಹೇಗೆ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯನೋ ಅಷ್ಟು ಅದ್ಭುತವಾಗಿ ಅದರ ದೋಷವನ್ನ ತೋರಿಸಿದ್ದಾರೆ. ನಮಗೇನಾಗಿದೆ ಅಂತಂದ್ರೆ ಸಂಸಾರದಲ್ಲಿ ಒಂದು ಮುಖ ಕಾಣಿಸ್ತದೆ ಅಷ್ಟೇನೆ, ಇನ್ನೊಂದು ಮುಖ ಕಾಣಿಸೋದಿಲ್ಲ. ಆಮೇಲೆ ಕಾಣಿಸ್ತದೆ, ಅಷ್ಟೊತ್ತಿಗೆ ಏನಾಗುತ್ತೆ ಮುಂದಕ್ಕೆ ಬಂದ್ಬಿಟ್ಟಿರ್ತೀವಿ, ಆಯ್ತು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಸೇರಿಕೊಂಡು ಆಯ್ತು ಜೀವನಾಗ ಪಾಸ್ ಆಗಿಬಿಡುತ್ತೆ. ಯಾಕಂದ್ರೆ ಒಂದ್ಸಲ ಮುಂದಕ್ಕೆ ಬಂದ್ವಿ ಅಂದ್ರೆ ಮತ್ತೆ ತಿರುಗಿ ನೋಡುವಷ್ಟು ನಮಗೆ ಸಮಯ ಇರಂಗಿಲ್ಲ. ಇನ್ನು ಮುಂದಕ್ಕೆ ಬಂದ್ಮೇಲೆ ಕಳ್ಕೊಂಡು ಕೂಡ ಹೊರಗೆ ಬಂದಿರತಕ್ಕಂಥವ್ರು ಬೇಕಾದಷ್ಟು ಜನ ಇದಾರೆ, ಅದು ಕೂಡ ಏನು ದೋಷ ಇಲ್ಲ. ಯಾಕಂತಂದ್ರೆ ವೈರಾಗ್ಯ ಅಂತಕ್ಕಂಥದ್ದು ಯಾವಾಗ ಅವನಲ್ಲಿ ಉತ್ಕೃಷ್ಟವಾಗಿ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದ್ರೆ ಯಾವಾಗ ಘನತರವಾಗಿರ್ತಕ್ಕಂಥ ವೈರಾಗ್ಯ ಬರ್ತದೋ ಅವಾಗ ಅವನು ಒಂದು ಕ್ಷಣವೂ ಕೂಡ ಅಲ್ಲಿ ವಿರಮಿಸಿದಲ್ಲ. ಸೊ ಹಾಗಿತ್ತಂದ್ರೆ ಈಗ ಕೇಳುವಾಗ ಸಂಶಯ ಬರ್ಬೋದು, ಏನು ಆಗಿತ್ತಂದ್ರೆ ನಮ್ಗೆ ವೈರಾಗ್ಯ ಇಲ್ಲ ಅಂತ ಹೇಳಿ. ವೈರಾಗ್ಯ ಇಲ್ಲ ಅಂತ ಅರ್ಥ ಅಲ್ಲ, ಈಗ ವೈರಾಗ್ಯದ ಅಂಕುರ, ಈ ಬೀಜ ವಿದ್ಯಾರಣ್ಯ ಮನೆಗಳು ಹಾಕ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯ ಶಂಕರರು ವೈರಾಗ್ಯವಂತಹ ಕಲುಭಾಗ್ಯವಂತಹ, ಕೌಪೀನವಂತಹ ಕಲುಭಾಗ್ಯ. ಕೌಪೀನ ಅಂತಂದ್ರೆ ಅರ್ಥ ಏನು? ಕೌಪೀನ ಅಂದ್ರೆ ಬರೀ ಬಟ್ಟೆ ಕಂಡಿದಂತಿರುತ್ತಲ್ಲ, ವೈರಾಗ್ಯ ಅಂತಕ್ಕಂತಹ ಬಟ್ಟೆ ಧರಿಸಿರ್ತಕ್ಕಂಥವನಂತ ಕೌಪೀನ ಅಂತಕ್ಕಂಥದ್ದು. ಇಲ್ಲ ಬರೀ ಕೆಂಪು ಬಟ್ಟೆ ಹಾಕೊಂಡ್ರೆ ಅವನನ್ನ ವೈರಾಗ್ಯವಂತ ಹೇಳೋದಿಲ್ಲ. ಕೌಪೀನವಂತಹ ಕಲುಭಾಗ್ಯವಂತಹ ಅಂತೇಳಿ ಒಂದು ಸ್ತೋತ್ರ ಬರೆದಿದ್ದಾರೆ, ಚೆನ್ನಾಗಿದೆ. ಸೊ ಸಾಧಕರಾಗಿರ್ತಕ್ಕಂಥವ್ರು ಏನ್ ಮಾಡ್ಬೇಕಂತ ಕೇಳ್ತಾ ಇದ್ರಲ್ವಾ. ಈಗ ವಿದ್ಯಾರಣ್ಯ ಮನೆಗಳು ಒಂದು ದೊಡ್ಡದು ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ದಾರೆ ನೋಡಿ. ಯಾರಿಗೆ ತಾಕತ್ತಿದೆ ಅವರು ಅರ್ಥದಲ್ಲಿ ರೂಪದಲ್ಲಿ ಮಗ್ನರಾಗ್ಬೇಡಿ, ವ್ಯವಹಾರ ಮಾಡಿ, ಅದರಲ್ಲಿ ಸತ್ಯತ್ವ ಇದೆ ಅಂತಕ್ಕಂತಹದ್ದು ಬುದ್ಧಿಯನ್ನ ತೆಗೆದ್ಬಿಡಿ. ಈ ಜನ್ಮದಲ್ಲಿ ನಾವು ಇದನ್ನ ಸ್ಪಷ್ಟ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಈಗಲೇ ಪ್ರಾಪ್ತಿ ಆಗಿಬಿಡುತ್ತೆ. ಅದು ಮತ್ತೇನಿಲ್ಲ, ಯಾವಾಗಲೂ ಇಲ್ಲ. ಇದು ದುಷ್ಟಫಲ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಈಗ ಈ ಕ್ಷಣದಲ್ಲೇನೆ ಅದು ಆನಂದ.
ಇದು ಪರಮೋಚ್ಚ ಸ್ಥಿತಿಯನ್ನ ಮುಟ್ಟಿರ್ತಕ್ಕಂತಹ ಜ್ಞಾನಿಯ ಲಕ್ಷಣ. ಇಂತಹ ಜ್ಞಾನಿ ಯಾಕೆ ಹೆಂಗ ಅವನು ವಿಪರೀತ ಭಾವನೆಯನ್ನ ತೆಗೆದುಬಿಟ್ಟಿದ್ದಾನೆ ಅಂತಂದ್ರೆ, ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಅವನು ಸಂಪೂರ್ಣವಾಗಿ ಜ್ಞಾನದಿಂದ ಅದನ್ನ ನಿಷೇಧ ಮಾಡಿದ್ದಾನೆ. ಜ್ಞಾನ ಅಂತಕ್ಕಂತಹ ಖಡ್ಗದಿಂದ ವೈರಾಗ್ಯ ಅಂತಕ್ಕಂತಹ ಕೋಟ್ ಹಾಕೊಂಡು ಅದನ್ನ ನಿಷೇಧ ಮಾಡಿದ್ದಾನೆ. ಸೊ ಆ ಕಾರಣದಿಂದ ಅವನು ಏನ್ ಮಾಡಿದ್ರು, ಏನ್ ನೋಡಿದ್ರು, ಏನ್ ಕೇಳಿದ್ರು ಕೂಡ ಲೌಕಿಕದಲ್ಲಿ ನೋಡುವಾಗ ಎಲ್ಲರಂತೆ ಅವನು ಕಾಣಿಸ್ತೇ ಇದ್ರು ಕೂಡ, ಆದರೆ ಅವನು ಅಂತರಂಗದಲ್ಲಿ ಸಂಪೂರ್ಣವಾಗಿ ಆತ್ಮಸ್ವರೂಪನಾಗಿದ್ದಾನೆ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಂಧನ ನಿಯಮಗಳಿಲ್ಲ. ಆದರೆ ಲೌಕಿಕವಾಗಿ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯನಾದೆ ಪೂಜ್ಯರೇ.